fresh matter, my lord. First time it is coming. ರಿಜಿಸ್ಟ್ರಿ Not ನೋಟಿಸ್ ಆಗಿಲ್ವಾ? No, my lord. First time it is Notice coming. ಆಗಿಲ್ಲ, ಸ್ವಲ್ಪ Page number step 159 may continue. ಇಲ್ಲ ಯಾವಾಗ ವಾಶ್ ಮಾಡಿದ್ದೀನಲ್ಲ ನಾನು. ವಾಶ್ ಮಾಡಿಲ್ಲ, ಎಂಟ್ರಿ ಮಾಡಿ ಪೇಜ್ 163 ನೀವ್ ಯಾವ ಅಕ್ಯೂಸ್ ಸರ್? ಒಬ್ಬರೇ ಅಕ್ಯೂಸ್. Only accused, my lord. ವೈ ಹ್ಯಾವ್ ಯು ಪ್ರೊಡ್ಯೂಸ್ ದಿಸ್ ಆರ್ಡರ್? My lord, for the purpose of covered by judgment, my lord. ಕವರ್ಡ್ ಬೈಗೆ ಇಲ್ಲಿಗೆ ಬರಲ್ಲ ಸರ್ ಅದು. My lord, 159 may kindly see page number. Your lordship granted the interim order, my lord. At the time of 159. FIR, at the stage of FIR, my lord. ಇದೇ ಕೇಸ್ Please, my lord. ಇದೇ ಕೇಸ್. ಸೇಮ್ ಪೆಟಿಷನರ್ ಇದ್ದಂಗಿದ್ದಾರೆ. Please, my lord. Thereafter, my lord, after filing the charge sheet, my lord, I withdraw that one. Thereafter, the fresh petition. ನೋಡ್ರಿ ಇತ್ತಲ್ಲ. Interim order. ಎಂಟ್ರಿ ಮಾಡಿದ್ದು 417 ಮಾತ್ರ. ನಾವು ಆಫ್ಟರ್ ಫೈಲಿಂಗ್ ದಿ ಚಾರ್ಜ್ ಶೀಟ್ ದೇ ಇನ್ನೊಂದು ದಿ ಸೆಕ್ಷನ್ 376 ಮೇಲೆ. ಪರ್ಫೆಕ್ಟ್. ದೆನ್ ಐ ವಿಲ್ ಗ್ರಾಂಟ್. Milord, in this matter, Milord, as per the judgments are relayed in the previous petition, Milord, Yes, sir. that is related to ಪ್ರಾಮಿಸ್ ಮಾಡಿ ಮದುವೆ ಆಗಿಲ್ಲ ಅಂತಂದ್ರೆ that section will not attack. ಆಯ್ತು. But in this matter, Milord, that is not the fact. ಆಯ್ತು. Milord, are the promise and ಎಲ್ಲ ಮುಗೀತು ಎಲ್ಲ ಮುಗೀತು. ಅಂದ್ರೆ they have sexually harassed the victim. Then, Milord, then he himself said that ನನ್ನ ಜಾತಿ ಬೇರೆ ನಿನ್ ಜಾತಿ ಬೇರೆ, ಮನೇಲಿ ಹೋಗ್ತಾ ಇಲ್ಲ, ನೀನ್ ಬೇರೆಯವ್ರನ್ನ ಮದ್ವೆ ಮಾಡ್ಕೋ ಅಂತ. ಏನ್ ಮಾಡಕ್? ನೋ ಮೇಲರ್, ಮದ್ವೆ ಮಾಡ್ಕೋ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಮದ್ವೆ ಫಿಕ್ಸ್ ಆಯ್ತು, ಎಂಗೇಜ್ಮೆಂಟ್ ಆಯ್ತು, ಮದ್ವೆ ಫಿಕ್ಸ್ ಆಯ್ತು. ಮದ್ವೆ ದಿನ ನೋ ಮೇಲರ್ ವಿತ್ ಅದರ್ ಪರ್ಸನ್ ಹೂ ದಟ್ ವಿಕ್ಟಿಮ್ she got married to someone else. ನೋ ಮೇಲರ್. Then ಮದ್ವೆ ಫಿಕ್ಸ್ ಆಗಿದ್ದ ದಿನ ರಾತ್ರಿ, ರಿಸೆಪ್ಷನ್ ದಿನ ರಾತ್ರಿ ಬಂದು ಮದ್ವೆ ನೀನು ಕ್ಯಾನ್ಸಲ್ ಮಾಡು, ಮದ್ವೆ ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ ನಮ್ ಇಬ್ರು ಜೊತೆ ಇದ್ದಿದ್ದ ರೂಮ್ ಫೋಟೋಸ್ ನ ಹುಡುಗನ ಕಳಿಸ್ತೀನಿ ಅಂತೇಳಿ you have traveled. ಮ್ಯಾರೇಜ್ ವಾಸ್ ಕ್ಯಾನ್ಸಲ್ಡ್. That is false. After, my lord, before that, Even later, my lord. Sir, before that, my lord, ಎಂಗೇಜ್ಮೆಂಟ್ ಆದ್ಮೇಲೆ ಈ ಹುಡುಗಿನ ಮದ್ವೆ ಆಗ್ಬೇಡ, ಈ ಹುಡುಗಿ ಕೆಟ್ಟವಳು ಅಂತೇಳಿ ಈ ಹಿಮ್ಸೆಲ್ಫ್ ಸೆಂಡ್ ಎ ಮೆಸೇಜ್ ಟು ದಿ ಹುಡುಗ. ಮೆಸೇಜ್ ಟು ದಿ ಹುಡುಗ. ಮದ್ವೆ ಹುಡುಗರು. ದಟ್ ಈಸ್ ದ ಕೇಸ್, my lord. 417 ಬರಲ್ಲ, 376 ಬರಲ್ಲ, there is a consent, okay. But then, my lord, intention to only then ಆಮೇಲೆ ಎಲ್ಲ ಮದುವೆ ಆದ್ಮೇಲೆ after 2 days, my lord, he himself visited the house of the victim and promised before the father and mother to he will get married. Second promise. Second promise. Then, my lord, he refused. Then this complaint has been filed. Correct. Yes, sir. My lord, You one can't letter, escape now. certified copy of the letter, my lord. What letter, sir? Letter Letter, given my by lord, the by complaint, force. my lord, Wait, sir. ಏನ್ ಲೆಟರ್ ಸರ್? letter given by certified copy of the letter. ಏನ್ letter? Given by the ಕೊಡಿ, madam. complaint, my lord, with respect to the marriage, my lord, cancellation of the marriage. He is not responsible for the cancellation of marriage. my lord. ಅಂತ ಇದೇನ್ ಕಾರಣ ಇಲ್ಲ ಅಂತ ಬರೋದು ವಾಟ್ಸ್ಆಪ್. ಯಾರು ಕೊಟ್ರು? ಅವರ ಅವ್ರ complaint. by force, my lord. ಲೆಟ್ ದಿಸ್ ಇಸ್ ಅ ಮ್ಯಾಟರ್ ಆಫ್ ಎವಿಡೆನ್ಸ್. ಆಮೇಲೆ ಸರ್ಟಿಫೈಡ್ ಅಲ್ಲ, No, sir. ಮ್ಯಾರೇಜ್ ಕ್ಯಾನ್ಸಲೇಷನ್ ಬಗ್ಗೆ ಅವ್ರು ಹೇಳ್ತಾರೆ. ಯುವರ್ ಲಾರ್ಡ್ಶಿಪ್ ಅಬ್ಸರ್ವ್ಡ್ ಇನ್ ದ ಅಟ್ ದ ಟೈಮ್ ಆಫ್ ಗ್ರಾಂಟಿಂಗ್ ಎಂಟ್ರಿ ಮಾಡಿ ಮೈ ಕೈಂಡ್ಲಿ ಸಿ ನೋಡಿ ಯುವರ್ ಲಾರ್ಡ್ಶಿಪ್ ಇಲ್ಲಿ ಪೇಜ್ ನಂಬರ್ 161. ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಹೌದು. The breach of compromise, the breach of promise of marriage declared by the coordinate bench of the Supreme Court does not. ಆಯ್ತು, ತೊಂದ್ರೆ ಇಲ್ಲ, ಹೇಳಿ. ಇದೆಲ್ಲ ಯಾಕೆ ಮಾಡಿದ್ರಿ? ಅದು ಮಾಡಿಲ್ಲ ಸರ್, ಅದೇ ನಾನು ಮಾಡಿಲ್ವಾ? ಅದಕ್ಕೋಸ್ಕರ ಲೆಟರ್ ಕೊಟ್ಟಿದ್ದೀರಾ? ಮದುವೆ ಆಗ್ತೀರಾ? ಅವ್ರ ಲೆಟರ್ ಕೊಟ್ಟಿದ್ದಾರೆ. Since from the ಗೆಟ್ ಮ್ಯಾರಿಡ್. ಮ್ಯಾರೇಜ್ ಕ್ಯಾನ್ಸಲ್ ಮೇಡಮ್. ನಿಮ್ ಮ್ಯಾರೇಜ್ ಅಲ್ಲ ಸರ್, ಅವ್ರ ಅವ್ರ ಮ್ಯಾರೇಜ್ marriage ಕ್ಯಾನ್ಸಲ್ cancel ಆಗಿದೆ. ಈಗ ಮದುವೆ ಆಗ್ತೀರಾ? ಕ್ಯಾನ್ಸಲ್ ಯಾಕಾಯ್ತು? I don't know, Lord. Reason I don't know. ಇಷ್ಟೊತ್ತು ಹೇಳಿದ್ರಲ್ಲ. Lord, I have not given any message, Lord. False allegation. ನಾವು ಬಿಟ್ಬಿಡ್ತಾ ಇದೀವಿ ಸ್ವಾಮಿ, ಮದುವೆ ಆಗೋದಕ್ಕೆ ಬಿಟ್ಬಿಟ್ಟಿದ್ರೆ ನಾವು ಅವ್ರ ತಂಟೆಗೆ ಹೋಗ್ತಾರಲ್ಲ, ಅವ್ರು ನಮ್ಮ ತಂಟೆಗೆ ಬರ್ತಾರೆ. As simple as that. My Lord, offense, alleged offense in the year 2023, my Lord. FIR has been lodged in the 24, my Lord. Kindly see, my Lord. ಇನ್ಸಿಡೆಂಟ್ಸ್ ಯಾವಾಗ ಮಾಡಿದ್ದಾರೆ? No, my Lord. Why did you go to the marriage hall? My Lord, warrant has been issued, my Lord. Correct. Yes. Obstinate Why did you charge go to sheet the has been marriage filed, hall? my lord. Since from the date of filing the complaint, No, he why did you abstained. go to the marriage venue of the lady? ಯಾಕೆ ಹೋದ್ರಿ? ಇನ್ವಿಟೇಷನ್ ಕೊಟ್ಟಿದ್ರಾ? My Lord, she is ಇನ್ವಿಟೇಷನ್ ಕೊಟ್ಟಿದ್ರಾ? she is friend, my Lord. She ಇನ್ವಿಟೇಷನ್ ಕೊಟ್ಟಿದ್ರ ನಿಮ್ಗೆ? ವಿತೌಟ್ ಇನ್ವಿಟೇಷನ್ why did you go? My Lord, she is friend, my Lord, for that. ಅದಾಗೋದಿತ್ತಲ್ಲ. She is getting married peacefully ಬಿಡಕ್ಕೆ ಏನ್ ಪ್ರಾಬ್ಲಮ್ ಆಗಿತ್ತು? I have not interrupted, my Lord, any. Why did That you go? is false sir? allegation, my Lord. Why did you go Can you there? see that, my Lord, false allegation, my Lord. 164 statement is also there, my Well, Lord. She ಇಲ್ಲ, matter of accepts style. that, my Lord. Your worship, kindly warrant has been issued, my Lord. Correct ಆಗಿ issue ಆಗಿದೆ. Kindly 1 week time, interim matter, kindly. One week ಸಾಕ ಎಂಟ್ರಿ ಮಾಡ್ರಿ.
thereafter my lord ಆಮೇಲೆ ವೆಕೇಟ್ ಮಾಡಿ. I will engage the senior council my lord. ಓ ಅಲ್ಲಿವರೆಗೂ ಇಂಟರ್ವ್ಯೂ Kindly my lord, kindly for 1 week my lord interim prayer. ಊಟ ಮಾಡ್ಕೊಂಡ್ ಬನ್ನಿ. You kindly, your lordship, what has happened my lord? A warrant has been issued my lord. Anticipated bail has been rejected because my lord at the time of hearing the anticipated bail my lord the charges has been paid my lord. ಲಂಚ್ಗೂ ವಾರೆಂಟ್ಗೂ ಏನ್ ಸಂಬಂಧ? My lord, bail has not been rejected my lord. ಮತ್ತೆ My lord, at the time of at the crime stage my lord we have filed the anticipated bail my lord. During the pendency of the bail appeal my lord before this on report my lord, the charge sheet has been filed my lord. Thereafter we have filed the memo along with the charge sheet my lord. Thereafter my lord the honorable this coordinate bench of the Assam court my lord directed me to that my lord approach the civil court my lord. And that my lord for bail my lord. Anticipated. On in view of the filing of the charge sheet my lord, we can't take the matter like that express the opinion my lord. For that my lord we have withdrawn that bail appeal my lord. Thereafter my lord, in view of the issuance of the some warrant my lord by the trial court my lord, I cannot approach the trial court also my lord because of the warrant issued my lord. For that reason my lord page number 158 mechanism number 158. ಹೌ ಲಾಂಗ್ ವರ್ ಇನ್ ರಿಲೇಶನ್ಶಿಪ್? My lord 2 years my lord. ಆಮೇಲೆ Thereafter my lord the invitation has been given by the complainant to the father and the ಇನ್ವಿಟೇಷನ್ for marriage my lord. On that invitation he went there my lord. That is the problem. ಈಗ ಲಂಚ್ ಅವ್ರಲ್ಲಿ ಕೇಳ್ಕೊಂಡ್ರೆ ಇನ್ವಿಟೇಷನ್ ಬಂದಿತ್ತ ಅಂತ ಫೋನ್ ಮಾಡಿದೆ. ಫಾದರ್ ಕೂಡ ಹೋಗಿದ್ರು, ಫಾದರ್ ಫೋಟೋದಲ್ಲಿ ಇಲ್ಲ. ಪಿಟಿಷನರ್ ಫಾದರ್ ಪಿಟಿಷನರ್ ಹೋಗಿದ್ರು ಬಟ್ ದೇ ಆರ್ ನಾಟ್ ಸುಮ್ನೆ ಊಟ ಮಾಡ್ಕೊಂಡ್ ಬರ್ಬೇಕು. ಫಾರ್ ದ ಮ್ಯಾರೇಜ್ ಏನು ಮಾಡಿಲ್ಲ ಅವರು. ಸುಮ್ನೆ ಊಟ ಮಾಡ್ಕೊಂಡ್ ಬರ್ಬೇಕು ತಾನೆ. ಬಂದಿದ್ದಾರೆ, ಬೇರೆ ಏನು ಮಾಡಿಲ್ಲ. ಯಾಕೆ ಬೇರೆ ಅಂದ್ರೆ ಅಬ್ಸ್ಟ್ರಾಕ್ಟ್ ಮಾಡಿಲ್ಲ ಅಥವಾ ಮ್ಯಾರೇಜ್ ತೊಂದರೆ ಕೊಟ್ಟಿಲ್ಲ. ಯಾಕೆ ಮ್ಯಾರೇಜ್ ಕಾಲ್ ಆಫ್ ಆಯ್ತು? ಮ್ಯಾರೇಜ್ ಅವ್ರದ್ದು 12 ಗಂಟೆ ಗಲಾಟೆ ಆಗಿದೆ, 10 ಗಂಟೆಗೆ ಇವ್ರು ವಾಪಸ್ ಹೋಗಿದ್ದಾರೆ ಮನೆಗೆ ರಾತ್ರಿ. ಎಲ್ಲ ಗಲಾಟೆ ಆದ್ಮೇಲೆ ಅವರು ಹೇಳಿದ್ದು ನಮ್ಮ ಪ್ರಕಾರ ಅವರು ರಾತ್ರಿ ಮೊದ್ಲೇನೆ ಇದು ದೇರ್ ವಾಸ್ ಸೆಟಲ್ಮೆಂಟ್ ಟಾಕ್ಸ್ ಆನ್ ಬಿಟ್ವೀನ್. ಯು ಹ್ಯಾವ್ ಪಿಂಚ್ಡ್ ದಿ ರಾಂಗ್ ನರ್ವ್ ಅಂಡ್ ವ್ಯಾನಿಶ್ಡ್ ಫ್ರಮ್ ದೇರ್. ನೋ ನಾಟ್ ಲೈಕ್ ದಟ್. ಡಿಸೆಂಬರ್ ಅಲ್ಲಿ ಮ್ಯಾರೇಜ್ ಕ್ಯಾನ್ಸಲ್ ಆದ್ರೆ ಮಾರ್ಚ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಮ್ಯಾರೇಜ್ ಕ್ಯಾನ್ಸಲ್ ಆದ್ರೆ ಇಮಿಡಿಯೇಟ್ ಆಗಿ ಅಕಸ್ಮಾತ್ ನಮ್ಮಿಂದಾನೇ ಮ್ಯಾರೇಜ್ ಕ್ಯಾನ್ಸಲ್ ಆಗಿದ್ರೆ ನೆಕ್ಸ್ಟ್ ಡೇ ಇಮಿಡಿಯೇಟ್ ಕೊಡಬಹುದಾಗಿತ್ತು ಕಂಪ್ಲೇಂಟ್ ಅವರು. ಆಫ್ಟರ್ ಲ್ಯಾಪ್ಸ್ ಆಫ್ 3 months ದೇ ಹ್ಯಾವ್ ನೋ ಪ್ರಾಬ್ಲಮ್ my lord, and also my lord I may my lord warrant has been issued my lord for that. Correct ಆಗಿದೆ. 10 days I may kindly be granted my lord. I will not grant. In the next, Why did you destroy her life? no my lord, I have not ಮದುವೆ ಆಗಿ ಬಿಟ್ಬಿಡ್ಬೇಕಾಗಿತ್ತು. ನಾನು ಅಬ್ಸ್ಟ್ರಾಕ್ಟ್ ಮಾಡಿಲ್ಲ ಸರ್ ಮದುವೆಗೆ. Obstruct ಏನ್ ಮಾಡ್ಬೇಕಾಗಿಲ್ಲ. ಲೆಟರ್ ಇದೆ, ಲೆಟರ್ ಅಲ್ಲಿ ಅವರೇ ಹೇಳ್ತಾರೆ ಕಂಪ್ಲೇಂಟ್. ಕಂಪ್ಲೇಂಟ್ ಅಲ್ಲಿ ಹೇಳಿದಿರಾ ಅದೆಲ್ಲ? ಕಂಪ್ಲೇಂಟ್ ಅಲ್ಲಿ ಹೇಳಿದ್ವಿ ಏನ್ ಹೇಳಿ? ಫೋರ್ಸ್ಫುಲಿ ದೇ ಟೇಕನ್ ದಟ್ ಲೆಟರ್. ಏನ್ ಫೋರ್ಸ್ಫುಲಿ? ಆ ಲೆಟರ್ ಬಿಡಿ, ಡೋಂಟ್. ಐ ಆಮ್ ನಾಟ್ ಗಿವಿಂಗ್ ಎನಿ ಕ್ರೆಡಿಟ್ ಟು ದಟ್ ಲೆಟರ್. All that things are related in the complaint. Page number 15 may kindly see. Page complaint 15 next should be. ಮಿಲಾಡ್ ಕಂಪ್ಲೇಂಟ್ ಅಲ್ಲಿ ಸ್ಟಾರ್ಟಿಂಗ್ 2 ಪ್ಯಾರಾಸ್ ಮಿಲಾಡ್ ಅವರ ರಿಲೇಶನ್ಶಿಪ್ ಯಾವ ರೀತಿ ಪರಿಚಯ ಆಯ್ತು ಅಂತ ಗೊತ್ತಾಗುತ್ತೆ. ಆ ರೀತಿ ನೇರೇಟ್ ಮಾಡಿದ್ದಾರೆ. ನೆಕ್ಸ್ಟ್ 3rd ಪ್ಯಾರಾದಲ್ಲಿ ಸ್ವಾಮಿ ಅವರಿಬ್ರು ಸೇರಿದ್ರ ಬಗ್ಗೆ ಗೊತ್ತಾಗುತ್ತೆ. ಆಯ್ತು. 4th ಪ್ಯಾರಾ ಮಿಲಾಡ್ ದಟ್ ಈಸ್ ದ ಮೇನ್ ಥಿಂಗ್ ಮಿಲಾಡ್. ನಮ್ಮ ಮನೆಯವರು ನನಗೆ ಮದುವೆ ಮಾಡಲು ಹುಡುಗನನ್ನು ನೋಡಿದ್ದಾರೆ. ದಿನಾಂಕ 27/8/2023 ಎಂಗೇಜ್ಮೆಂಟ್ ಇಟ್ಟುಕೊಂಡಿದ್ದಾರೆ. ನೀನು ನಮ್ಮ ಮನೆಗೆ ಬಂದು ನಮ್ಮ ಮದುವೆಯ ಬಗ್ಗೆ ಮಾತನಾಡು ಎಂದು ಸುದೀಪ್ಗೆ, ದಟ್ ಈಸ್ ಪಿಟಿಷನರ್, ಕೇಳಿದಕ್ಕೆ ಆತನು, ನಾವು ಕುರುಬ ಜನಾಂಗದವರು, ನೀವು ಬೋವಿ ಜನಾಂಗದವರು, ನಮ್ಮಿಬ್ಬರ ಮದುವೆಗೆ ನಮ್ಮ ಮನೆಯವರು ಒಪ್ಪುತ್ತಿಲ್ಲ. ನಮ್ಮ ಮನೆಯಲ್ಲಿ ನನಗೆ ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ನಾನು ನಿನ್ನನ್ನು ಮದುವೆ ಆಗಕ್ಕೆ ಆಗಲ್ಲ. ನಿಮ್ಮ ಮನೆಯವರು ನೋಡಿರುವ ಹುಡುಗನನ್ನೇ ಮದುವೆ ಮಾಡಿಕೋ ಎಂದು ಹೇಳಿದ. ಅದಕ್ಕೆ ಒಪ್ಪಿಕೊಂಡು ಎಂಗೇಜ್ಮೆಂಟ್ ಮಾಡಿಕೊಂಡೆ. ಅಲ್ಲಿಗೆ ರಿಲೇಶನ್ಶಿಪ್ ನಿಂತೋಗಿದ್ರೆ ನಿಂತೋಗ್ತಾ ಇತ್ತು. ನೆಕ್ಸ್ಟ್ ಪ್ಯಾರಾಮಿಲ್. ನೆಕ್ಸ್ಟ್ ಆಫ್ಟರ್ 1 2 3 4th ಪ್ಯಾರಾಮಿಲ್. ದಿನಾಂಕ 28/10/2023 ಸುದೀಪ್ ನಿಶಾ ಎಂಬ ಹುಡುಗಿ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸುದೀಪ್ ನನ್ನ ಬಗ್ಗೆ ಆಕೆ ಸರಿ ಇಲ್ಲ, ಅವಳು ಯಾರನ್ನ ಲವ್ ಮಾಡುತ್ತಿದ್ದಾಳೆ, ನೀನು ಮದುವೆ ಆಗಬೇಡ ಎಂದು ಮುನಂಜಿ, ದಟ್ ಈಸ್ ಬ್ರೈಡ್ ಗ್ರೂಮ್ ಮೇಡಮ್, ಮೆಸೇಜ್ ಮಾಡಿದನು. ಇದನ್ನು ನೋಡಿದ ನನ್ನ ಅತ್ತೆಯ ಮಗ ನಂಬದೆ ಈ ವಿಚಾರ ತಿಳಿಸಿ ಇದು ಫೇಕ್ ಅಕೌಂಟ್ ಇರಬಹುದು ಎಂದು ಸುಮ್ಮನಾದರು. ಸುದೀಪ್ ನನಗೆ ಫೋನ್ ಮಾಡಿ, ನಾನು ನೀನು ಮದುವೆಯಾಗುವ ಹುಡುಗನಿಗೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದರು, ಮದುವೆ ನಿಲ್ಲಿಸಕ್ಕೆ ಆಗುತ್ತಿಲ್ಲ. ಒಂದು ವೇಳೆ ನೀನು ಅವನ ಜೊತೆ ಮದುವೆ ಆದರೆ ಸ್ವಲ್ಪ ದಿನದಲ್ಲೇ ಡೈವರ್ಸ್ ತೆಗೆದುಕೊಂಡು ನನ್ನ ಬಳಿ ಬಂದು ಬಿಡು, ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಎಂದು ಹೇಳಿದ. ನಮ್ಮ ಮನೆಯವರು
ದಿನಾಂಕ 28-29-11-2023 ಮುನಂಜಿ ಜೊತೆ ಮದುವೆ ಫಿಕ್ಸ್ ಮಾಡಿದರು. ಮದುವೆಗೆ ಇನ್ನು 2 ದಿನ ಇದ್ದಾಗ ಸುದೀಪ್ ನನಗೆ ಫೋನ್ ಮಾಡಿ, ನಾವಿಬ್ಬರು ಜೊತೆಯಲ್ಲಿ ಇರುವ ಮತ್ತು ಸೆಕ್ಸ್ ಮಾಡುವಾಗ ನಾನು ನಿನಗೆ ಗೊತ್ತಿಲ್ಲದೆ ತೆಗೆದುಕೊಂಡಿರುವ ಫೋಟೋಗಳಿವೆ, ಆ ಫೋಟೋಗಳನ್ನು ಮುನಂಜಿಗೆ ಕಳಿಸುತ್ತೇನೆ, ಆಗಲಾದ್ರೂ ನಿನ್ನ ಮದುವೆ ಕ್ಯಾನ್ಸಲ್ ಆಗುತ್ತದೆ. ನೆಕ್ಸ್ಟ್ ಮೇಲೆ ಮದುವೆ ದಿನ 28-11-2023 ಕನ್ವೆನ್ಷನ್ ಹಾಲ್ಗೆ ಮದುವೆ ಟೈಮ್ ಬಂದು ಅಲ್ಲಿ ಥ್ರೆಟನ್ ಮಾಡಿದ್ದು ಸರ್. ಆಯ್ತಾಯ್ತು. ದಟ್ ಈಸ್ ದ ಪ್ಯಾರಾ. ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಪೇಜ್ ಥರ್ಡ್ ಪೇಜ್ ಕಂಪ್ಲೇಂಟ್ ಅಲ್ಲಿ ಅದರಲ್ಲಿ ಅಕ್ಯೂಸ್ ಆನ್ ಆಫ್ಟರ್ ಸ್ಟಾಪಿಂಗ್ ದಿ ಮ್ಯಾರೇಜ್ ಮಿಲಾಡ್ ಆನ್ 11/12/2023 ಬೆಳಗ್ಗೆ 10 ಗಂಟೆಗೆ ಸುದೀಪ್ ನಮ್ಮ ಮನೆಗೆ ಬಂದು, ನನ್ನಿಂದ ನಿಮಗೆ ಕೆಟ್ಟ ಹೆಸರು ಬಂದು ಮದುವೆ ನಿಂತು ಹೋಗಿದೆ, ನಾನು 3 ವರ್ಷದ ನಂತರ ನಿನ್ನನ್ನೇ ಮದುವೆ ಆಗುತ್ತೇನೆ ಎಂದು ಹೇಳಿದ. ಅದಕ್ಕೆ ನಮ್ಮ ತಂದೆ ತಾಯಿ, ಮದುವೆ ಆಗೋದಾದರೆ ಇವಾಗೇ ಆಗು, ನಮಗೆ ಇನ್ನೂ 2 ಹೆಣ್ಣು ಮಕ್ಕಳಿದ್ದಾರೆ, ಈ ಅವಮಾನ ನಮಗೆ ಸಹಿಸಿಕೊಂಡಿರಲು ಆಗುವುದಿಲ್ಲವೆಂದು ಹೇಳಿದಕ್ಕೆ ಆತನು 15 ದಿನ ನನಗೆ ಟೈಮ್ ಕೊಡಿ, ಮದುವೆ ವಿಚಾರ ಮಾತ್ರ ನಿಮಗೆ ತಿಳಿಸುತ್ತೇನೆ ಎಂದು ನಮ್ಮ ತಂದೆ ತಾಯಿಯವರಿಗೆ ಹೇಳಿ ಅಲ್ಲಿಂದ ಹೊರಟು ಹೋದನು. ಟೆನ್ ಮಿಲಟ್ ಆಫ್ಟರ್ 2 ಪ್ಯಾರಾಸ್ ಮಿಲಟ್ ದಿನಾಂಕ 10/2/2024 ಸುದೀಪ್ ನನಗೆ ಫೋನ್ ಮಾಡಿ, ನಿನ್ನ ಮದುವೆ ನಿಂತಿರುವುದಕ್ಕೆ ಹಾಗೂ ನಿನಗೆ ಏನಾದರೂ ಆಗಿ ನೀನು ಸತ್ತರೆ ಅದಕ್ಕೆ ನಾನು ಜವಾಬ್ದಾರನಲ್ಲ, ನಾನು ಕೇವಲ ಫ್ರೆಂಡ್ ಎಂದು ನೀನು ಲೆಟರ್ ಬರೆದು ನನಗೆ ತಾಯಿಯವರಿಗೆ ಹೇಳಿ ಅಲ್ಲಿಂದ ಹೊರಟು ಹೋದನು. ಈ ಅವಮಾನ ನಮಗೆ ಸಹಿಸಿಕೊಂಡಿರಲು ಆಗುವುದಿಲ್ಲವೆಂದು ಹೇಳಿದಕ್ಕೆ ಆತನು 15 ದಿನ ನನಗೆ ಟೈಮ್ ಕೊಡಿ, ಮದುವೆ ವಿಚಾರ ಮಾತ್ರ ನಿಮಗೆ ತಿಳಿಸುತ್ತೇನೆ ಎಂದು ನಮ್ಮ ತಂದೆ ತಾಯಿಯವರಿಗೆ ಹೇಳಿ ಅಲ್ಲಿಂದ ಹೊರಟು ಹೋದನು. 10 ಮಿಲಟ್ ಆಫ್ಟರ್ 2 ಪ್ಯಾರಾಸ್ ಮಿಲಟ್ ದಿನಾಂಕ 10/2/2024 ಸುದೀಪ್ ನನಗೆ ಫೋನ್ ಮಾಡಿ, ನಿನ್ನ ಮದುವೆ ನಿಂತಿರುವುದಕ್ಕೆ ಹಾಗೂ ನಿನಗೆ ಏನಾದರೂ ಆಗಿ ನೀನು ಸತ್ತರೆ ಅದಕ್ಕೆ ನಾನು ಜವಾಬ್ದಾರನಲ್ಲ, ನಾನು ಕೇವಲ ಫ್ರೆಂಡ್ ಎಂದು ನೀನು ಲೆಟರ್ ಬರೆದು ನನಗೆ ವಾಟ್ಸ್ಆಪ್ ಮಾಡು ಎಂದು ಬೆದರಿಸಿದ. ಅದೇ ಲೆಟರ್. ಆತನು ಹೇಳಿದಂತೆ ಲೆಟರ್ ಮಾಡಿ ವಾಟ್ಸ್ಆಪ್ ಮಾಡಿದನು. ನಂತರ ಆತನು ನನಗೆ ಫೋನ್ ಮಾಡಿ, ನಾನು ನಿನ್ನನ್ನು ಮದುವೆ ಆಗಲ್ಲ, ಬೇಕಾದರೆ ನಿನ್ನ ಖರ್ಚು ವೆಚ್ಚಗೆ ಹಣ ಕೊಡುತ್ತೇನೆ, ಆದ್ರೆ ಮದುವೆ ಆಗುದಿಲ್ಲ, ಏಕೆಂದರೆ ನಮ್ಮದು ಹೈಯರ್ ಕಾಸ್ಟ್, ನಿಮ್ಮದು ಲೋಯರ್ ಕಾಸ್ಟ್. ದಟ್ ಈಸ್ ದ next para action. My lord, the marriage has been cancelled in the year 2023, my lord. Thereafter also, my lord, the allegation that, my lord, both of them together, my lord, ನಂತರ ದಿನಾಂಕ 3/2/2024 ಅಲ್ಲಿ ಹೇಳ್ತಾರೆ, ಮತ್ತೆ ಕೂಡ ಜೊತೆಗೆ ಸೇರಿದ್ದಾರೆ ಅಂತ ಅವರು ಅಲಿಗೇಷನ್ ಮಾಡ್ತಾರೆ. My lord, kindly fix a date in the next week. Oh, fix a date. Thursday, my lord, kindly. Oh no, you have had enough dates here. No, my lord, only first date it is coming, my lord. First date it is coming, my lord. The notice has not been issued, my lord. Notice ಆಗಿಲ್ವಲ್ಲ? No, my lord. Notice has not been issued, my lord. Next Thursday, kindly, my lord. I'm requesting your lordship. No, yes. Similar case, my lord, your lordship was. Similar case, ಯಾವ್ದದು? ಯಾವ್ದು similar case? Criminal petition 4824/2023. Engagement case. Please. Yeah. ಎಂಗೇಜ್ಮೆಂಟ್ ಇದೇ ತರ ಸೇಮ್ ಅಲಿಗೇಷನ್, ಇದೇ ತರ ಸ್ವಲ್ಪ ಸಿಮಿಲರ್. ಇದರಲ್ಲೂ ಕ್ವಾಶ್ ಆಗಿದೆ ಸರ್. ಆಮೇಲೆ ಮೈ ರಿಕ್ವೆಸ್ಟ್ ಇಸ್ ಓನ್ಲಿ ಫಾರ್ ಅಡ್ಜರ್ನ್ಮೆಂಟ್, ನಾಟ್ ಎನಿಥಿಂಗ್. ನೆಕ್ಸ್ಟ್ ಥರ್ಸ್ಡೇ kindly, madam. I will engage senior counsel, madam, kindly. That I will not problem. You engage senior counsel and do something, no problem. Next Thursday will pass appropriate orders. Senior counsel ಕರ್ಕೊಂಡು ಬಂದಿದ್ದು. Next Thursday, madam, kindly. We heard the learned counsel appearing for the petitioner. ನೋಟಿಸ್ ಮಾಡಿದ್ದೀನಿ. ನೋಟಿಸ್ ಮಾಡಿ ಬಂದ್ರಿ. Why did you appear? ಇವರು ಹೇಳಿ ಕೇಸ್ ಫೈಲ್ ಮಾಡಿದೀವಿ ಅಂತ ಇವರೇ ನನ್ನ ಹತ್ರ ಡಿಸ್ಕಸಿಂಗ್ ದಿ ಆಂಟಿಸಿಪೇಟರಿ ದೇ ಇನ್ಸಲ್ಟ್ ನಾವು ಅದನ್ನ ಮುಂಚೆ ವಿಡ್ರಾ ಮಾಡ್ಬಿಟ್ವಿ. ಆಫ್ಟರ್ ವಿಡ್ರಾಯಿಂಗ್ ನೋಟಿಸ್ ಹ್ಯಾಸ್ ಕಮ್, ಅದನ್ನ ವಿಡ್ರಾ ಮಾಡಿದ್ವಿ, ಇನ್ನೊಂದು ಹೊಸದ್ ಹಾಕಿದೀವಿ ಸರ್ ಅಂತಂದು. ದಟ್ಸ್ ವೈ ಫಸ್ಟ್ ಟೈಮ್ ಇಟ್ ಇಸ್ ಕಮಿಂಗ್ ಬಿಫೋರ್ ದಿಸ್. The petitioner is before this court calling in question proceedings in special case number 945 of 2024 registered for a offences punishable under prior limit. The learned counsel for the petitioner contends that the petitioner and the complainant were in love for a period of 2 years and on the promise of marriage has also indulged in certain physical relationship with the complainant. The talks of marriage did not go up to the level of the parents
but due to the caste equations not matching, the marriage did not take place. The learned counsel appearing for the respondent complainant would contend that if the matter had left at that stage, nothing would have further progressed and the complainant would have got married to someone else and would have led a life separately. The petitioner does not stop where she was supposed to get married to someone else and tries to poison everybody's mind with regard to their relationship for the last 2 years. The complaint also narrates that he has threatened the lady that he would leak all the videos and the photographs that are allegedly in his possession, which would destroy the complainant from getting married to anybody else. The petitioner does not want to get married. He does not want the complainant also to get married to anybody else. The attitude of the petitioner is dog in the manger policy, which cannot be accepted. The learned counsel at this juncture would seek time to engage the service of a senior counsel. List this matter. When do you want? Next Thursday, my lord. Next Thursday. List this matter on 31st in the fresh matters list. Learned counsel so and so undertakes to enter appearance for the respondent complainant, registered to print the name of so and so as appearing for the complainant.